ಕ್ಷುಲ್ಲಕ ವಿಚಾರಕ್ಕೆ ಗಲಾಟೆ, ಮಹಿಳೆ ಮೇಲೆ ಮನಸ್ಸೋ ಇಚ್ಛೆ ಹಲ್ಲೆ. ಚಿಕ್ಕಬಳ್ಳಾಪುರ ಜಿಲ್ಲೆ ಶಿಡ್ಲಘಟ್ಟ ತಾಲೂಕಿನ ಕನ್ನಮಂಗಲ ಗ್ರಾಮದಲ್ಲಿ ಘಟನೆ. ಮನೆಯಲ್ಲಿ ಯಾರೂ ಇಲ್ಲದ ವೇಳೆ ಸ್ವಂತ ತಮ್ಮನ ಹೆಂಡತಿಯ ಮೇಲೆ ಅಣ್ಣಂದಿರಿಂದಲೇ ಹಲ್ಲೆ ಮಾಡಲಾಗಿದ್ದು, ಹಲ್ಲೆಗೊಳಗಾದ ಮಹಿಳೆ ಮಮತಾಗೆ ಶಿಡ್ಲಘಟ್ಟ ತಾಲೂಕು ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗುತ್ತಿದೆ. ಇನ್ನು ಘಟನೆ ಸಂಬಂಧ ಶಿಡ್ಲಘಟ್ಟ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ನಮ್ಮ ಹೆಸರು ಮಂಜುನಾಥ್ ಕೇರ್ನ್ ಅಂತ. ಇವ್ರು ನಮ್ಮ ಮಿಸ್ಸಸ್. ನಮ್ಮದು ಕನ್ನಮಂಗಲ. ನಾವು ವ್ಯವಸಾಯ ಮಾಡೋದು. ನಮ್ಮ ಅಣ್ಣ ತಮ್ಮಂದರು ಎಲ್ಲ ಸೇರಿ ನಾನು ಹಾಲು ಎತ್ಕೊಂಡು ಹೋಗೋ ಟೈಮ್ನಲ್ಲೇ, ಡೈರಿಗೆ ಹೋಗಿದ್ದ ಟೈಮ್ನಲ್ಲೇ ನಮ್ಮ ಮಿಸ್ಸಸ್ ಮೇಲೆ ಬಂದು ಹಲ್ಲೆ ಮಾಡವ್ರೆ. ಅವನು ಮುನ್ರಾಜ್ನು ಅಂತೇಳೋನು, ಅವನು ಹೆಂಗಸರು ಅಂದರೆ ಸ್ವಲ್ಪ ಕೂಡ ರೆಸ್ಪೆಕ್ಟ್ ಇಲ್ಲ. ಅವ್ರ ಜೊತೆಗೆ ಇವರೆಲ್ಲ ಸೇರಿ ಹಿಂಗೆ ಮಾಡವ್ರೆ ಸರ್. ಅದಕ್ಕೆ ಸರ್ ಕಾರಣ ಏನೂ ಇಲ್ಲ. ಅವರು ನಾವು ಈ ಹಸುಗಳು ಅದು ಇದು ಮಾಡ್ಕೊಂಡಿದ್ದು ನಾವು ಇಂಪ್ರೂವ್ ಆಗೋದಕ್ಕೆ ಅವ್ರು ಇದು ಅಷ್ಟೇ ಸುಮ್ಮನೆ ಕೆರ್ಕೊಂಬರ್ತಾರೆ. ಇದು 3ನೇ ಸಲ 2 ಸರಿ ಗಲಾಟೆ ಆಗೈತೆ. ಮೊನ್ನೆ ಒಂದು ಸಲ ಬಂದು ಹಿಂದ್ಗಡೆ ಕತ್ತು ಮೇಲೆ ಹಾಕವ್ರೆ. ಆವಾಗೂ ರಾಜಿ ಅಂತೇಳಿ ಇದು ಮಾಡಿದ್ರು. ಯಾವಾಗೂ ರಾಜಿ ಅಂದ್ಕೊಂಡಿದ್ರೆ ಆಗಲ್ಲ. ನಾನು ಕೆಲ್ಸಕ್ಕೆ ಹೋದಾಗ, ನಾನು ಟ್ಯಾಕ್ಟ್ರ್ ಐತೆ ಕೆಲ್ಸಕ್ಕೆ ಹೋದಾಗ ಇವ್ರು ಬಂದು ಅಲ್ಲೇ ಮಾಡ್ತಾರೆ. ನಾನು ಬರೋಷ್ಟರಲ್ಲಿ ನ್ಯಾಯ ಮಾಡ್ತಾರೆ. ಅದಕ್ಕೆ ನಮ್ಗೆ ನ್ಯಾಯ ಬೇಕೇ ಬೇಕು ಅಂತೇಳಿ ಕಂಪ್ಲೇಂಟ್ ಬಂದಿದ್ದರೆ ಮುಂದಿನ ಕ್ರಮ ಆಗಲಿಲ್ಲ ಸರ್. ಮುನ್ರಾಜ ಅನ್ನೋನು ನಂಬರ್ 1, ಮುನ್ಕೃಷ್ಣ ಅನ್ನೋನು ಇವರಿಬ್ಬರದೇ ಸರ್ ಮೇಯ್ನು. ಮುನಿಯಪ್ಪ, ಪವನ್, ಆಂಜನಪ್ಪ, ಮುನ್ರಾಜ, ಮುನ್ಕೃಷ್ಣ, ಇಷ್ಟು ಜನ ಸರ್. ಸ್ವಂತ ಅಣ್ಣ ತಮ್ಮಂದ್ರೆ ಅವ್ನು ಪವನ್ ಅನ್ನೋನು ನಮ್ಮ ಅಣ್ಣ ಮಗ ಸರ್. ಅವನು ಹಾಂ ಅಣ್ಣ ಮಗ. ಇವರೆಲ್ಲ ಅಣ್ಣಂದರು. ನನ್ನ ಹೆಸರು ಮಮತಾ ಸರ್. ನಾನು ಕೊಟ್ಟಿರೋದು ಕನ್ನಮಂಗ್ಲಕ್ಕೆ. ನನಗೆ 3 ಮಕ್ಕಳು. ಅವರು ನೆನ್ನೆ ನಾವು ಏನು ಕಿತ್ಲಾಡಿಲ್ಲ ಸರ್. ಏನಕ್ಕಾರು ಹೋಗಿ ಮೇವು ತಿಂತಾ ಇದ್ದಿದ್ದಕ್ಕೆ ಅಮ್ಮನ ಬೈಕೊಂತ ಇದ್ಲು ಅಲ್ಕ ಮಾತೆಲ್ಲ. ನಾನು ಸುಮ್ಮನೆ ಆಗೋದ್ನಿ ಸರ್. ಅಮ್ಮಕ್ಕೆ ಇದ್ದಿದ್ದಂಗೆ ಹಂಗೆ ಕುತ್ಕೊಂಡ್ಬಿಟ್ಟು ಅಮ್ಮಕ್ಕೆ ಸ್ಟ್ರೋಕ್ ಆಗಿಬಿಟ್ಟೈತೆ ಸರ್. ಅದಕ್ಕೆಲ್ಲನೂ ನನ್ನ ಬೆಳಗ್ಗೆ ಅವ್ರ ಮಕ್ಕಳು 3 ಬಂದು 4 ಜನ ಬಂದು ಮುನ್ರಾಜಪ್ಪನು, ಆಂಜಪ್ಪನು, ಮುನ್ಕೃಷ್ಣನು, ಪವನು ಎಲ್ಲ ಬಂದು ಕತ್ತೆಲ್ಲ ಹಿಡ್ಕೊಂಡು ನೋಡಿ ಸರ್, ರಕ್ತ ಎಲ್ಲ ಬಂದುಬಿಟ್ಟಿದ್ದು. ಚೆನ್ನಾಗಿ ಓಡ್ತಾಗಿದ್ರು ಸರ್. ಕೋಲೊಬ್ಬರು ತುಂಡೊಬ್ಬರು ಎತ್ಕೊಂಡು ಇವಾಗ 3 ಸರಿ ಸರ್. ಮೊನ್ನೆನೂ ಬಂದು ಕತ್ತ ಮೇಲೆ ನಾನು ಹುಲ್ಗೆ ಹೋಗೋಣ ಅಂತ ಹೇಳ್ಬಿಟ್ಟು ಶೆಡ್ ಹತ್ರ ಇದ್ರೆ ಕತ್ತ ಮೇಲೆ ಬಂದು ಇಲ್ಲಿ ಹಾಕ್ಬಿಟ್ಟಿದ್ನಿ ಸರ್. ಆಸ್ಪತ್ರೆಗೆ ಚಿಕ್ಕಮಂಗ್ಲಕ್ಕೆ ಹೋಗಿ ತೋರಿಸ್ಕೊಂಬಂದಿ ಸರ್. ಇವಾಗ 3-4 ಸರಿ ಸರ್ ಬಂದರೆ ಹೊಡೆದಾಗ್ತಾರೆ ಸರ್ ಚೆನ್ನಾಗಿ. ಬಾವಂದ್ರೆ ಸರ್ ಅವ್ರಿಗೆ ನಾನು ನೋಡಿದ್ರೆ ಆಗಲ್ಲ ಸರ್. ಅವ್ರಿಗೆ ನಮ್ಮ ಯಜಮಾನ್ರ ಅಣ್ಣ ತಮ್ಮಂದ್ರೆ ಸರ್. ಸಿಕ್ಕಿದ್ರೆ ಬಂದು ನಾನು ಹೊಡೆದಾಗ್ತಾರೆ ಸರ್. ಏನು ಸಿಕ್ಕಿದ್ರೆ ಅಲ್ಕ ಮಾತೆಲ್ಲ ಬೈದಾಗ್ತಾರೆ ಸರ್. ನಿಮ್ಮ ಜಾತ್ನೆದಂಗೆ ಹಂಗೆ ಹಿಂಗೆ ಅಂತ ಅಂತಾರೆ ಸರ್. ಅಷ್ಟು ಏನೋ ಎಷ್ಟು ಸರಿನೂ ನಾನು ಸುಮ್ಮನೆ ಆಗಿಬಿಟ್ಟಿದ್ದೀನಿ ಸರ್. ನನಗೂ 3 ಮಕ್ಕಳು ಸರ್. ಬೆಳಿಗ್ಗೆ ನುಣ್ಣಾಗಿ ಬೈದಾಗಿದ್ರು ಸರ್. ಇಲ್ಲ ಸರ್, ಹಾಲು ಎತ್ಕೊಂಡು ಹೋಗಿದ್ನಿ ಸರ್. ಹ್ಞೂ ಸರ್. ಮನೇನು ಹಂಗೆ ಹುಲ್ಕ್ ಹೋಗಮ್ಮ ಅಂತ ಬಗ್ಕೊಂಡ್ರೆ ಬಂದಂಗೆ ಅವ್ನು ಮುನ್ರಾಜಪ್ಪನ ಅಂತ ಅವನು ಕತ್ ಮೇಲೆ ಹಾಕ್ಬಿಟ್ಟಿದ್ನಿ ಸರ್. ಮುನ್ಕೃಷ್ಣಪ್ಪನು, ಮುನ್ರಾಜಪ್ಪನು, ಆಂಜಪ್ಪನು, ಪವನ್ನು ಸರ್, ಮುನಿಯಪ್ಪನು. ಹ್ಞೂ ಕೊಟ್ಟಿದ್ದೀವಿ ಸರ್. ಇಲ್ಲಿ ಸಿಲ್ಘಟ್ಟಾಗ ಸರ್. ಹ್ಞೂ ಸರ್. ಇದು ಮುಂಚೆ ಎಲ್ಲ ಏನು ವಿಚಾರ ಜಗಳ ಶುರು ಆಗ್ತಾ ಇತ್ತು ನಿಮ್ಮ ಮನೆಯಲ್ಲಿ? ಏನಿಲ್ಲ ಸರ್. ಅವ್ರಿಗೇನೋ ನಾನು ನೋಡಿದ್ರೆ ಆಗಲ್ಲ ಸರ್. ಸುಮ್ಮನೆ ಕಿತ್ಲಾಡೋದು, ನನ್ನ ಮೇಲೆ ಬಂದುಬಿಡೋದು, ನಿಮ್ಮ ಜಾತ್ನೆದು ಹಂಗೆ ಹಿಂಗೆ ಅನ್ನೋದು, ಬಂದು ಹೊಡ್ದಾಕೋದು ಸರ್ ನನ್ನ. ಇವಾಗ 3-4 ಸರಿ ಸರ್ ಬಂದಂಗೆ ಬರ್ಸಾಕ್ತಾರೆ ಸರ್. 6:30-7 ಗಂಟೆ ಆಗಿತ್ತು ಸರ್. ಹ್ಞೂ ಸರ್. ಮೂಲ ಕಾರಣ ಏನಮ್ಮ ಇಷ್ಟು ಹೊಡೆಯೋದಕ್ಕೆ? ರೀಸನ್ ಇರಬೇಕಲ್ವಾ? ಏನು ಇಲ್ಲ ಸರ್. ಅದು ಅವರು ನಮ್ಮ ಅಮ್ಮನ ಮೇಲೆ ಬಂದಿದೆಯಲ್ಲ ಅಂತ ಬೆಳಗ್ಗೆ ಅವ್ರು ಹೊಡೆದಿದ್ದು ಸರ್. ನಾನು ಅಮ್ಮನೇನು ಮಾತಾಡಿಲ್ಲ ಸರ್. ನಮ್ಮ ಹೆಸರು ಮುನ್ರಾಜು ಅಂತ. ನಮ್ಮ ತಂಗಿನ ನಮ್ಮ ಊರು ಬಂದುಬಿಟ್ಟು ಹುಸೇನ್ಪುರ. ನಮ್ಮ ತಂಗಿ ನಾವು ಕೊಟ್ಟಿರೋದು ಬಂದುಬಿಟ್ಟು ಕನ್ನಮಂಗ್ಲಕ್ಕೆ. ನಮ್ಮ ಅಕ್ಕ ಮಗನಿಗೆ ಕೊಟ್ಟಿರೋದು ನಾವು. ಬೆಳಗ್ಗೆ ಫೋನ್ ಮಾಡಿಬಿಟ್ಟು ಈ ಥರ ಎಲ್ಲ ಹೊಡೆದಾಕಿದ್ದಾರೆ ಅಂತ ಹೇಳಿ ಫೋನ್ ಮಾಡಿದರು. ಹೋಗಿ ವಿಚಾರಿಸಿ ನೋಡ್ಕೋಪಟ್ಟಿಗೆ ಎಲ್ಲ ಫುಲ್ ಏಟಿಗಳಾಗಿತ್ತು. ಯಾರು ಅಂತ ಎಲ್ಲ ನೋಡ್ದವಾಗ ಅಂತ ಹೇಳ್ಬೇಕು. ನಮ್ಮ ಮಿಸ್ಸಸ್, ನಮ್ಮ ಸ್ವಂತ ತಂಗಿ ಭಾವಂದಿರೇ ಎಲ್ಲ ತೊಗೊಂಬಂದು ಹೊಡೆದಿದ್ದಾರೆ. ಇದಕ್ಕೆ ನಮಗೆ ಕಾನೂನು ಪ್ರಕಾರ ಏನಿದ್ರೆ ಅದು ನಮಗೆ ನ್ಯಾಯ ಸಿಗಬೇಕು ಅಂತ ಹೇಳ್ಬಿಟ್ಟು ನಾವು ಇದನ್ನ ವಿನಂತಿ ಮಾಡ್ತಾಯಿದ್ದೀವಿ ಸರ್. ಯಾವಾಗ ಆಗಿರೋದು ಇದು ಬೆಳಗ್ಗೆ 6:30-7 o'clock ಸರ್. ಇದು ಮುಂಚೆಯಿಂದನೂ ಅವ್ರಿಗಿತ್ತು. ಯಾವುದೋ ಒಂದು ಉದ್ದೇಶದ ಮೇಲೆ ಇವರು ಚೆನ್ನಾಗಿ ಹೋಗ್ತಾರೆ ಅನ್ನೋ ಉದ್ದೇಶದ ಮೇಲೆ
ಇವರು ಬಂದುಬಿಟ್ಟು ಏನೇ ಆಗಿ ಇವ್ರನ್ನ ಹೊಡಿಬೇಕು, ಇವ್ರನ್ನ ಸಾಯಿಸಬೇಕು ಅನ್ನೋ ಉದ್ದೇಶದ ಮೇಲೆ ಇವಾಗ ಒಂದು ನಮ್ಮ ತಂಗಿನ ಗಾಯ ಎಲ್ಲ ಆಗಿದೆ. ಅದನ್ನ ಕಾನೂನು ಪ್ರಕಾರ ಮುಂದೆ ಏನು ಇದ್ದರೆ ಅದು ನಮಗೆ ನ್ಯಾಯ ಸಿಗಬೇಕಂತೇಳಿ ನಾವು ಇದು ಮಾಡ್ತಿದ್ದೀವಿ ಸರ್. ಇದು ಮಿನಿಮಮ್ ಒಂದು 2-3 ವರ್ಷದಿಂದ ಗಲಾಟೆಗಳೇ ಸರ್ ಇದು.